ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗಿನ ತಿಂಡಿ ಇಡ್ಲಿ, ಆದರೆ ಇದು ನಾರ್ಮಲ್ ಇಡ್ಲಿ ಅಲ್ಲ, ಮಂಡಕ್ಕಿ ಮತ್ತು ರವೆಯಿಂದ ಮಾಡಿರೋಂಥ ಇಡ್ಲಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಮೃದು ಬರುತ್ತೆ, ಚೆನ್ನಾಗಿರುತ್ತೆ. ಸಾಂಬಾರು ಜೊತೆ ತಿನ್ಬೋದು ಅನ್ನೋದು, ಚಟ್ನಿ ಜೊತೆ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋದು ಕೂಡ ತೋರಿಸ್ತೀನಿ. ಇಡ್ಲಿ ಜೊತೆ ಸೋರೆಕಾಯಿ ಸಾಂಬಾರು ಮಾಡಿದ್ದು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಇದಕ್ಕೆ ನಾನಿಲ್ಲಿ 2 ಕಪ್ಪು ಮಂಡಕ್ಕಿನ ನೀರಲ್ಲಿ ನೆನೆ ಹಾಕ್ತೀನಿ. ನೀವು ಸಪ್ಪೆ ಮಂಡಕ್ಕಿ ಆದರೂ ಹಾಕೋಬೋದು, ಉಪ್ಪಿಂದಾದರೂ ಹಾಕೋಬೋದು, ಹೊರಗಡೆ ಸಿಗತ್ತೆ ಅಲ್ವ, ಯಾವುದೇ ಆದರೂ ಮಂಡಕ್ಕಿನ ಉಪಯೋಗಿಸ್ಕೋಬೋದು. ನೀರಲ್ಲಿ ಚೆನ್ನಾಗಿ ನೆನೆಯಲಿ, ಮುಳುಗಿಸಿ ಈ ಥರ ಇಟ್ಕೊಳ್ಳಿ. ಆಮೇಲೆ ನೀರು ತೆಗೆದಾಗ ಧೂಳೆಲ್ಲ ಹೋಗಿರುತ್ತೆ. ಅದು ನೆನೆಯಷ್ಟು ಹೊತ್ತಲ್ಲಿ ಸಾಂಬಾರಿಗೆ ತಯಾರು ಮಾಡ್ಕೊಳ್ಳೋಣ, ಬೇಯಕ್ಕೆ ಇಡೋಣ. ಇದೀಗ ಸೋರೆಕಾಯಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಸೋರೆಕಾಯಿ, ಇದು ಎಳೆ ಸೋರೆಕಾಯಿ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಬೇಯುವಷ್ಟು ನೀರು ಹಾಕಿ ಇದಕ್ಕೆ ಒಂದು ಈರುಳ್ಳಿನ ದೊಡ್ಡದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲನ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕ ಬೆಲ್ಲ ಬೇಕಾಗತ್ತೆ, ಸ್ವಲ್ಪ ಸಿಹಿ ರುಚಿ. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ, ಕುಕ್ಕರ್ ಪಾತ್ರೆಯಲ್ಲಿ ತೊಗರಿಬೇಳೆ ಒಂದು ಅರ್ಧ ಕಪ್ನಷ್ಟು ಇಟ್ಟಿದ್ದೀನಿ. ಈ ಥರ ಒಂದರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ತೀನಿ. ತೊಗರಿಬೇಳೆನ ಹೋಳಿನ ಜೊತೆನೂ ಬೇಯಿಸ್ಕೋಬೋದು, ಅಥವಾ ಈ ಥರ ಸಪ್ರೇಟ್ ಆದರೂ ಬೇಯಿಸ್ಕೋಬೋದು. ನೋಡಿ, ಈಗ ಮಂಡಕ್ಕಿ ನೆಂದಿದೆ. ಇದೊಂದು 5-10 ನಿಮಿಷದಲ್ಲೇ ನೆನೆಯುತ್ತೆ. ಅದು ಕುಕ್ಕರಲ್ಲಿ ಬೇಯೋಷ್ಟೊತ್ತಲ್ಲಿ ನಾವಿಲ್ಲಿ ಇಡ್ಲಿಗೆ ತಯಾರು ಮಾಡ್ಕೊಳ್ಳೋಣ. ನೀರಿನಿಂದ ಹಿಂಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿನ. ನೀರು ಪೂರ್ತಿ ಹಿಂಡಿಬಿಟ್ಟು ಆವಾಗ ಅಲ್ಲಿ ತರಕಾರಿ ಬೆಂದಿರುತ್ತೆ. ಇದು ರೆಡಿ ಆದಾಗ, ಹಿಟ್ಟು ರೆಡಿ ಆದಾಗ 1 ಕಪ್ಪು ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನೂ ಕೂಡ ತೊಗೊಂಡಿದ್ದೀನಿ. 1 ಕಪ್ಪು ಮೊಸರು, ಇದನ್ನೆಲ್ಲ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಮಂಡಕ್ಕಿ, ತೆಂಗಿನ ತುರಿ, ಮೊಸರು ನುಣ್ಣಗೆ ರುಬ್ಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಫಸ್ಟಿಗೆ ಹೆಚ್ಚು ನೀರು ಹಾಕಿ ರುಬ್ಕೋಬೇಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಥರ. ಇನ್ನು ಮಿಕ್ಸಿ ಜಾರ್ ತೊಳೆಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಹುರಿದು ಕೂಡ ಹಾಕ್ಕೋಬೋದು, ಹುರಿದ್ರೆ ಇನ್ನೂ ಮೃದು ಬರುತ್ತೆ ಅಂತ ಅಷ್ಟೇ. ಇಲ್ಲಿ ನಾವು ಮಂಡಕ್ಕಿ ಆಮೇಲೆ ತೆಂಗಿನಕಾಯಿ, ಮೊಸರು ಎಲ್ಲ ಹಾಕ್ಕೊಂಡಿದ್ದೀವಿ, ಮೆತ್ತಗೆ ಬರುತ್ತೆ. ಆದ್ರೂ ಬೇಕು ಅಂದರೆ ರವೆ ಹುರಿದ್ರೆ ಇನ್ನೂ ಮೆತ್ತಗೆ ಬರುತ್ತೆ. ನಾನಿಲ್ಲಿ ಹುರಿದುಕೊಂಡಿಲ್ಲ, ಹಾಗೇ ಹಾಕ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಹಸಿನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಫಸ್ಟಿಗೆ ಜಾಸ್ತಿ ನೀರು ಹಾಕಬೇಡಿ, ಈ ಥರ ನೆನೆಯುವಷ್ಟು, ರವೆ ನೆನೆಯುವಷ್ಟು ಮಾತ್ರ ನೀರಿರಲಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟುಗಳಾಗದಂಗೆ ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಟ್ಬಿಡಿ. ಒಂದು 1/4 ಗಂಟೆ ಆದರೂ ಬಿಡಬೇಕು, 1/4 ಗಂಟೆ 20 ನಿಮಿಷ. ಇದಕ್ಕೆ ನೀವು ಒಂದು 1/4 ಚಮಚದಷ್ಟು, ಅಂದರೆ ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಅದನ್ನು ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ. ನೀವು ಅದನ್ನು ಸೇರಿಸ್ಕೋಬೋದು, ನೀವು ಅಡುಗೆ ಸೋಡಾ ತಿನ್ನೋರಾದ್ರೆ. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಮನೇಲಿ ಮಾಡುವಾಗ ಬೇಡ, ಹೆಂಗೆ ಹೊರಗಿನ ತಿಂಡಿಗಳು ತಿನ್ನೋದಾದರೆ ಅಡುಗೆ ಸೋಡಾ ಇದ್ದೇ ಇರುತ್ತೆ ಆಹಾರಗಳಲ್ಲಿ. ಮನೆಯಲ್ಲೂ ಮಾಡುವಾಗ ಅಡುಗೆ ಸೋಡಾ ಬೇಡ ಅಂತ ನಾನಿಲ್ಲಿ ಹಾಕಿಲ್ಲ ಅಷ್ಟೇ. ನೀವು ಬೇಕು ಅಂದರೆ ಅಡುಗೆ ಸೋಡಾನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 2 ನೀವು ಎಕ್ಸ್ಟ್ರಾ ಮಾಡ್ಕೋಬೋದು ನಾನು ಮಾಡೋದಕ್ಕಿಂತ. ಅಂದರೆ ರವೆ ಹುರಿದು ಹಾಕ್ಕೋಬೋದು, ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಅಡುಗೆ ಸೋಡಾನು ಹಾಕ್ಕೋಬೋದು. ಇದೆರಡು ಮಾಡಿದರೆ ಇನ್ನೂ ಹೆಚ್ಚು ಮೃದುವಾಗಿ ಬರುತ್ತೆ. ನಾನು ಮಾಡಿದ್ದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸರಿ ಮಾಡಿದಾಗ ತೋರಿಸ್ತೀನಿ ನಾನು. ಇದು ನಾನು ಮಾಡಿದ್ದು ಚೆನ್ನಾಗೇ ಬಂದಿದೆ, ಮೆತ್ತಗೆ ಬಂದಿದೆ, ತುಂಬ ರುಚಿಯಾಗಿ ಬಂದಿದೆ. ಸಾಂಬಾರು ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 1/4 ಗಂಟೆ ಅಥವಾ 20 ನಿಮಿಷ ಇಟ್ಬಿಡಿ. ಚೆನ್ನಾಗಿ ನೆನೀಲಿ ಅದು ರವೆ. ಇನ್ಸ್ಟಂಟಾಗಿ ಮಾಡುವಂತಹ ಇಡ್ಲಿ, ಯಾವುದೇ ಹುಳಿ ಬರೆಸೋದೆಲ್ಲ ಇಲ್ಲ ಇದಕ್ಕೆ. ಈಗ ನಾನು ಸಾಂಬಾರಿಗೆ ಮಸಾಲೆ ಹುರಿದುಕೊಳ್ತಾ ಇದ್ದೀನಿ. ಅದು ಅಲ್ಲಿ ನೆನೆಯೋಷ್ಟು ಹೊತ್ತು, 1/4 ಗಂಟೆ 20 ನಿಮಿಷ ಇದೆಯಲ್ವ, ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೊಂದು 3-4 ಒಣಮೆಣಸು, ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ಅಷ್ಟೇ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆ. ಒಂದು ಸ್ವಲ್ಪ 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, 1/4 ಚಮಚ ಮೆಂತ್ಯ, ಇಷ್ಟು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಜೀರಿಗೆ ಸ್ವಲ್ಪನೇ. ಆಮೇಲೆ ಒಂದು 1/4 ಚಮಚ ಇಂಗು, ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಳ್ತೀನಿ. ಎಣ್ಣೆ ಹೆಚ್ಚು ಬೇಡ, ಇದು ಒದ್ದೆ ಆಗುವಷ್ಟು, ಮೆಣಸು ಪೂರ್ತಿ ಒದ್ದೆ ಆಗಿ ಹುರಿಯೋಕ್ಕಾಗುವಷ್ಟು ಹಾಕ್ಕೊಂಡ್ರೆ ಸಾಕು. ಹೆಚ್ಚು ಎಣ್ಣೆ ಹಾಕೋದು ಬೇಡ. ಇದನ್ನು ಮಸಾಲೆನ ಈ ಥರ ಫ್ರೈ ಮಾಡ್ಕೋಬೇಕು.
ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಮೆಂತ್ಯ, ಜೀರಿಗೆ, ಇಂಗು. ಈಗ ಸ್ವಲ್ಪ ಒಂದು 4 ಅಂದರೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಈ ಥರ ಕೈ ಬಿಡದೇ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಕೈ ಬಿಡಬಾರ್ದು, ಒಂದೇ ರೀತಿ ಆಗಲ್ಲ. ಇಲ್ಲಾಂದರೆ ಉದ್ದಿನಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಕೆಂಪಗಾಗತ್ತೆ ನೋಡಿ, ಈ ಥರ ಕೆಂಪಗೆ ಬರುತ್ತೆ ಉದ್ದಿನಬೇಳೆ. ಹಿಂಗಾದರೆ ಆಯಿತು ಅಂತ ಲೆಕ್ಕ. ಇಷ್ಟನ್ನು ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿ ತಣಿಯಕ್ಕೆ ಇಟ್ಬಿಡಿ. ಅದು ಒಂದು ಪಾತ್ರೆಯಲ್ಲಿ. ಇದೇ ಒಗ್ಗರಣೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ತೆಂಗಿನ ತುರಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗುವವರೆಗೂ. ಈ ಥರ ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು. ಮಸಾಲೆನೂ ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ, ಒಂದೇ ರೀತಿ ಬರಲ್ಲ. ಅದರಿಂದ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಸಣ್ಣ ಉರಿಲೇ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಕಂಪಲ್ಸರಿ ಅಲ್ಲ, ತೆಂಗಿನಕಾಯಿ ಕಂಪಲ್ಸರಿ ಅಲ್ಲ. ತೆಂಗಿನಕಾಯಿ ಇಲ್ಲದೆ ಬರೀ ಮಸಾಲೆನೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹುರಿದು ಹಾಕ್ಕೊಡ್ತಾಯಿದ್ದೀನಿ, ಒಳ್ಳೆ ರುಚಿಯಾಗಿರುತ್ತೆ ಅಂತ. ಇದನ್ನು ಕೂಡ ಇದರ ಜೊತೆ ಸೇರಿಸ್ಕೊಳ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಿದರೆ ಒಂದು ಸ್ವಲ್ಪ ಬೇರೆ ರುಚಿ, ಹಾಕದೇ ಇದ್ದರೆ ಇನ್ನೊಂದು ಸ್ವಲ್ಪ ಬೇರೆ ರುಚಿ. ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ತಣಿಯಕ್ಕೆ ಬಿಡಿ, ಬೇರೆ ಕೆಲಸ ಮಾಡಿದಾಗ ಇದಾಗುತ್ತೆ. ಅಷ್ಟರಲ್ಲಿ ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ರವೆ ಎಲ್ಲ ನೆನೆದ್ಬಿಟ್ಟು ದಪ್ಪ ಆಗಿದೆ. ಈಗ ನೀರು ಬೇಕಾದಂಗೆ ಸೇರಿಸ್ಕೊಳ್ಳಿ. ನೀರು ಅಥವಾ ಮೊಸರು ಸೇರಿಸ್ಕೋಬೋದು ನೀವು ಬೇಕು ಅಂದರೆ. ನಾನು ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ. ದಪ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ. ಬೇಕಾದಂಗೆ ನೀರು ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ. ಒಂದೇ ಸಾರಿ ನೀರು ಸೇರಿಸ್ಬೇಡಿ, ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದರಿಂದ ಬೇಕಾದಂಗೆ ಸೇರಿಸ್ಕೊಂಡು ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಅಲ್ಲ ಆದರೂ. ಈಗ ಇಡ್ಲಿ ಮಾಡ್ಕೊಳ್ಳೋಣ ನೋಡಿ. ನಾನು ಈ ಥರ ಕಪ್ಪಲ್ಲಿ ಮಾಡ್ತಾಯಿದ್ದೀನಿ. ಸಣ್ಣ, ನೀವೇನು ಬಟ್ಲು ಅಂತಾರೆ ಇಲ್ಲಿ ಬೆಂಗಳೂರು ಕಡೆ, ನಮ್ಮ ಕಡೆ ಗಿಣ್ಣಲು ಅಂತೀವಿ. ಇದರಲ್ಲೇ ಮಾಡ್ತಾಯಿದ್ದೀನಿ. ಇದು ಮೊದಲೇ ಹಳೆ ಪದ್ಧತಿ. ಅಂದರೆ ನನ್ನ ತಾಯಿ ಎಲ್ಲ ಊರಲ್ಲಿ ಇದರಲ್ಲೇ ಮಾಡ್ತಾಯಿದ್ದಿದ್ದು. ಇಡ್ಲಿ ತಟ್ಟೆ ಅಲ್ಲ, ಆದರೆ ನಾನು ಇಡ್ಲಿ ತಟ್ಟೆ ತೆಗ್ಕೊಂಡಿಲ್ಲ. ಇದೇ ಥರ ಕಪ್ಪುಗಳು ಇದೆ ನನ್ನ ಹತ್ರ. ಆದ್ದರಿಂದ ನಾನು ಇದನ್ನು ನೀರಲ್ಲಿ ಈ ಥರ ಮುಳುಗಿಸ್ಬಿಡ್ತೀನಿ ಒಂದು ಸರಿ ಎಲ್ಲ. ನಾನು ಎಣ್ಣೆ ಉಜ್ಜಲ್ಲ. ಸಾಮಾನ್ಯವಾಗಿ ಎಲ್ಲರೂ ಇಡ್ಲಿ ತಟ್ಟೆಗೆ ಎಣ್ಣೆ ಉಜ್ತಾರಲ್ವ, ನಾನಿಲ್ಲಿ ಎಣ್ಣೆ ಉಜ್ಜಲ್ಲ. ಇಡ್ಲಿ ಏಳಕ್ಕೆ ಅಂತ ಎಣ್ಣೆ ಉಜ್ಜಿದ್ರೆ ಎಣ್ಣೆ ಪರಿಮಳ ಬರುತ್ತೆ, ಆಮೇಲೆ ತೊಳೆಯೋದು ಸ್ವಲ್ಪ ಜಿಡ್ಡೆಲ್ಲ ಇರುತ್ತಲ್ವ. ಈ ಥರ ಮಾಡಿದ್ರೂ ಇಡ್ಲಿ ಚೆನ್ನಾಗಿ ಏಳುತ್ತೆ ಕಪ್ಪಿಂದ. ನಾನು ಇದೇ ಕಪ್ಪನ್ನು ಉಪಯೋಗಿಸ್ಕೊಳ್ಳೋದು. ಕುಕ್ಕರಲ್ಲಿ ಮಾಡ್ತೀನಿ. ಸಾಮಾನ್ಯ ಊರಲ್ಲೆಲ್ಲ ಅಟ್ಟಿ ಪಾತ್ರದಲ್ಲಿ ಮಾಡೋದು, ನಾನು ಕುಕ್ಕರಲ್ಲಿ ಮಾಡೋದು. ಇದರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ನೀರು ಹೆಚ್ಚು ಹಾಕ್ಕೊಳ್ಳಿ. ಆಮೇಲೆ ಅಡುಗೆ ಸೋಡಾ ಬೇಕು ಅಂದರೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ 2 ವಿಷಯ ನಾನು ಮಾಡಿದಾಗಿಂದ ಎಕ್ಸ್ಟ್ರಾ ನೀವು ಮಾಡ್ಕೋಬೋದು. ರವೆ ಹುರಿಯೋದು ಮತ್ತು ಅಡುಗೆ ಸೋಡಾ ಎರಡನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಕಪ್ಗಳಿಗೂ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಗಿಣ್ಣಲು ಇತ್ತು. ಈ ಥರ ಮಾಡಿ ಸ್ಟೀಮಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಇಡ್ಲಿ ಗಿಣ್ಣಲು ಅಂತೀವಿ ನಾವು ಇದಕ್ಕೆ. ನೋಡಿ, ಕಪ್ಪುಗಳೆಲ್ಲ ರೆಡಿಯಾಗಿದೆ. ಈಗ ಕುಕ್ಕರಲ್ಲಿ ನೀರಿಟ್ಬಿಟ್ಟು ಅದರ ಮೇಲೊಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟಿದ್ದೀನಿ. ಅಡಿಲೂ ನೀರಿದೆ, ಮೇಲೆ ಪಾತ್ರೆಯಲ್ಲೂ ನೀರಿದೆ. ಕೆಳಗಡೆನೂ ನೀರು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಸೀದೋಗುತ್ತೆ. ನೀರು ಹಾಕ್ಕೋಬೇಕು. ಅದರ ಮೇಲೆ ಒಂದು ಪ್ಲೇಟ್ ಇಡ್ತೀನಿ ಈ ಥರ. ಅದರ ಸುತ್ತಲೂ ಗ್ಯಾಪ್ ಉಳಿಯುವಂತಹ ಪ್ಲೇಟ್, ಅದು ಸ್ಟೀಮ್ ಬರುತ್ತೆ ಮೇಲೆ. ಈಗ ಅದರ ಮೇಲೆ ಇಡ್ಲಿ ಕಪ್ಪುಗಳನ್ನು ಇಡ್ತೀನಿ ಈ ಥರ. ನೋಡಿ, ಈಗ ತರಕಾರಿ ಎಲ್ಲ ಬೆಂದಿದೆ, ತೆಗೆದಿಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ತೊಗರಿಬೇಳೆಯನ್ನು ತರಕಾರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತರಕಾರಿ ಜೊತೆನೇ ನೀವು ತೊಗರಿಬೇಳೆ ಬೇಯಿಸ್ಕೋಬೋದು ಒಟ್ಟಿಗೆ ಬೇಯೋದಾದರೆ. ನಾನು ಮೊದಲೇ ಹಾಗೆ ಮಾಡ್ತಾಯಿದ್ದೆ. ಇತ್ತೀಚೆಗೆ ಯಾಕೋ ಇದು ನಾನು ತಂದ ತೊಗರಿಬೇಳೆ ಒಟ್ಟಿಗೆ ಬೇಯ್ತಾ ಇಲ್ಲ, ಸ್ವಲ್ಪ ಕಡಿಮೆ ಬೇಯುತ್ತೆ. ಅದಕ್ಕೆ ಸಪ್ರೇಟ್ ಬೇಯಿಸ್ತೀನಿ. ಸಪ್ರೇಟ್ ಬೇಯಿಸಿದರೆ ಬೇಯುತ್ತೆ. ಈಗ ಮಸಾಲೆ ತಣ್ಣದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಬರೋಣ. ನುಣ್ಣಗೆ ರುಬ್ಕೊಂಡು ಬರಬೇಕು. ಇದನ್ನು ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನೆನೆ ಹಾಕಿದ್ದೀನಿ ನಾನು, ಯಾಕಂದರೆ ಅದು ರುಬ್ಬೋದಕ್ಕೆ ಸುಲಭ ಆಗೋಕ್ಕೆ, ಚೆನ್ನಾಗಿ ರುಬ್ಬಿ ಬರಲಿಕ್ಕೆ. ಗಟ್ಟಿ ಇದ್ದರೆ ಕೆಲವು ಸರಿ ಉಳಿದ್ಬಿಡುತ್ತೆ. ಅದಕ್ಕೆ ನೀರು ಸಹಿತ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ಇದನ್ನು ಸಾಂಬಾರಿಗೆ ಸೇರಿಸೋದು. ನೋಡಿ, ಈಗ ಕುಕ್ಕರ್ ಸ್ಟೀಮ್ ಬಂದಿದೆ. ಹೈ ಫ್ಲೇಮಲ್ಲಿ ಇಟ್ಟು ಒಳ್ಳೆ ಸ್ಟೀಮ್ ಬರೋ ಥರ ನೋಡಿದ್ದೀನಿ. ಫುಲ್ ಸ್ಟೀಮ್ ಬಂದ ಮೇಲೆ ಸಿಮ್ಗೆ ಹಾಕ್ಕೊಡ್ತೀನಿ. ವೆಯ್ಟ್ ಹಾಕಲ್ಲ ಮೇಲೆ. 15 ನಿಮಿಷ ಇಡ್ತೀನಿ ಅಷ್ಟೇ. ಈಗ ನೋಡಿ, ರುಬ್ಬಿಟ್ಟಿರೋ ಮಸಾಲೆನ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು
ಎಷ್ಟು ನೀರು ಬೇಕೋ ಅಷ್ಟು ಮಾಡಿಕೊಡಿ ಸಾಂಬಾರಿಗೆ. ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ದಪ್ಪ ಇರುತ್ತೆ, ಬೇರೆ ರುಚಿ ಬರುತ್ತೆ. ಇಲ್ಲಾಂದರೆ ಬರೇ ಮಸಾಲೆ ಹಾಕಿದರೆ ಅದು ಒಂದು ರುಚಿ ಚೆನ್ನಾಗಿರುತ್ತೆ. ನಿಮಗೆ ನೀರು ಎಷ್ಟು ಬೇಕೋ ಆ ಥರ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಂಬಾರು. ಇದನ್ನು ಚೆನ್ನಾಗಿ ಕುದಿಸಬೇಕು, ಗಳ ಕುದಿಬೇಕಿದು ಚೆನ್ನಾಗಿ. ನೋಡಿ ಈ ಥರ ಇಷ್ಟು ಹದಕ್ಕೆ ಮಾಡಿದ್ದೀನಿ ನಾನು. ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ, ಕುದಿಯುತ್ತಾ ಇದೆ. ಕುದ್ದಾಯಿತು, ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಕುದಿಯೋದನ್ನು ತೋರಿಸಿಲ್ಲ ನಾನು. ಒಣಮೆಣಸು, ಸಾಸಿವೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಇಷ್ಟು ಹಾಕಿದರೆ ಸಾಂಬಾರು ರೆಡಿ ಆಯಿತು. 15 ನಿಮಿಷ ನೀವು ಸ್ಟೀಮಲ್ಲಿ ಇಟ್ಟರೆ ಇಡ್ಲಿನೂ ರೆಡಿ ಆಗುತ್ತೆ. ಮೇಲಿಂದ ವೆಯ್ಟ್ ಹಾಕದೇ ಕುಕ್ಕರಲ್ಲಿ ಇಟ್ಟಿದ್ದೀನಿ 15 ನಿಮಿಷ ಅಷ್ಟೇ. ನೋಡಿ ಆಗಿದೆ. ಸ್ವಲ್ಪ ತಣಿದ್ರೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಸ್ವಲ್ಪ ತೆಗಿಯೋದು ಕಷ್ಟ ಮತ್ತು ಹೇಳಲ್ಲ. ನೋಡಿ ಒಂದು ಸ್ಪೂನ್ನ ಬ್ಯಾಕ್ ಸೈಡಿಂದ ಸ್ವಲ್ಪ ಈ ಥರ ತಿರುಗಿಸ್ಬಿಟ್ಟು ಈ ಥರ ಕೈಗೆ ಹಿಂಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ನೋಡಿ ಇಡೀ ಬಂದಿದೆ, ನೋಡಿ ಚೆನ್ನಾಗಿ ಬರುತ್ತೆ. ರವೆ ಇಡ್ಲಿ ಮೃದುವಾಗಿರುತ್ತೆ, ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ನೋಡಿ ಈ ಥರ ಸ್ಪೂನಲ್ಲಿ ಒಂದು ಸರಿ ಈ ಥರ ತಿರುಗಿಸ್ಬಿಡಿ. ಸ್ಪೂನ್ ಹಾಕಿ ಈ ಥರ ಕೈಯಲ್ಲಿ ಹಾಕಿದರೆ ನೋಡಿ ಇಡೀ ಬರುತ್ತೆ ಈ ಥರ ಪೂರ್ತಿ. ನೋಡಿ ಬಟ್ಲಲ್ಲಿ ಏನು ಉಳಿದಿಲ್ಲ ಗಿಣ್ಣಲಲ್ಲಿ. ತುಂಬ ರುಚಿಯಾದಂತಹ ರವೆ ಇಡ್ಲಿ. ಇದು ಇನ್ಸ್ಟೆಂಟ್ ಇಡ್ಲಿ, ಕೂಡಲೇ ಮಾಡೋವಂಥದ್ದು. ಏನು ಹುಳಿ ಬರೆಸೋದು, ರಾತ್ರಿ ರುಬ್ಬಿಟ್ಟು ಬೆಳೆಯೋರು ಕಾಯೋದೆಲ್ಲ ಬೇಡ. ಕೂಡಲೇ ಮಾಡಿದ್ರೂ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಹುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ರವೆ ಹುರಿದ್ರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.